ಯೋಗೇಂದ್ರ ಯಾದವ್ ಅವರು ಈ ಬೆಂಗಳೂರಿನ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹುಶಃ ಬಿಆರ್ ಪಾಟೀಲ್ ಅವರು ಕಾರಣಕರ್ತರಾಗಿದ್ದಾರೆ. ಬಹುಶಃ ಭಾರತ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತದ ಸಮಾಜವಾದಿಗಳ ನಡುವೆ ಒಂದು ಕೊಂಡಿಯ ರೀತಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ನಾಯಕರಾದಂತಹ ಬಿಆರ್ ಪಾಟೀಲ್ ಅವರು ಈ ಸಮಾರಂಭವನ್ನ ಏರ್ಪಡಿಸಿ ಯೋಗೇಂದ್ರ ಯಾದವ್ ಅವರು ಬರುವಂತೆ ಮಾಡಿರುವುದು ಮತ್ತೊಂದು ಸಂತೋಷದ ಸಂಗತಿಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಎಂಪಿ ಪ್ರಕಾಶ್ ಅವರ ಸಮಾಜಮುಖಿ ಟ್ರಸ್ಟ್ ಅವರು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಪ್ರತಿ ವರ್ಷ ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಯೋಗೇಂದ್ರ ಯಾದವ್ ಇವತ್ತಿನ ಸಂದರ್ಭದಲ್ಲಿ ಗಾಂಧಿ ಮತ್ತು ಲೋಹಿಯಾ ಇವರಿಬ್ಬರ ನಡುವಿನ ಸಂಬಂಧವನ್ನ ಗಟ್ಟಿಯಾಗಿ ಬೆಳೆಸಿ ಇಡೀ ದೇಶದಲ್ಲಿ ಬದಲಾವಣೆ ತರುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಅವರು ಮಾಡ್ತಾ ಇದ್ದಾರೆ. ರೈತ ಚಳವಳಿಯಂತೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿ ಇಡೀ ರೈತ ಚಳವಳಿಗೆ ದಿಕ್ಕನ್ನ ಮತ್ತು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನ ಯೋಗೇಂದ್ರ ಯಾದವ್ ಅವರು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರಬೇಕು, ದೇಶದಲ್ಲಿ ರೈತ ಚಳವಳಿ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ನಾವು ಕರ್ನಾಟಕದಲ್ಲಿ ಐಕ್ಯ ಹೋರಾಟ ಅನ್ನುವಂಥ ಒಂದು ವೇದಿಕೆಯನ್ನು ಮಾಡಿ ಅದು ವಿಶೇಷವಾಗಿ ಎಲ್ಲಿ ಕೂಡ ಆಗಿಲ್ಲ. ರೈತ, ದಲಿತ ಮತ್ತು ಕಾರ್ಮಿಕ ಈ ಮೂರು ಸಂಘಟನೆಗಳನ್ನ ಒಟ್ಟಿಗೆ ತಂದು ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟಕ್ಕೆ ಚಾಲನೆ ಕೊಡಲಿಕ್ಕೆ ಬಂದಂಥವರು ಯೋಗೇಂದ್ರ ಯಾದವ್.